ಹೈಕೋರ್ಟ್ನಿಂದ ಬಿಗ್ ಶಾಕ್ ಸಿಕ್ಕಿದೆ. ಎಫ್ಐಆರ್ ರದ್ದು ಕೋರಿ ರಾಜೀವ್ ಗೌಡ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ರಾಜೀವ್ ಗೌಡಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಎಫ್ಐಆರ್ ರದ್ದು ಬಳಿಕ ನಾಪತ್ತೆಯಾಗಿರುವಂತಹ ಧಮ್ಕಿ ನಾಯಕ ರಾಜೀವ್ ಗೌಡ ಇದೀಗ ಹೈಕೋರ್ಟ್ನಿಂದ ಶಾಕ್ ಸಿಕ್ಕಿದೆ. ಪೌರಾಯುಕ್ತೆಗೆ ನಿಂದಿಸಿದ್ದಂತಹ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದರು. ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಈ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಈ ಮೂಲಕ ಹೈಕೋರ್ಟ್ನಿಂದ ರಕ್ಷಣೆ ಪಡೆಯುವ ಪ್ರಯತ್ನ ವಿಫಲ ಆಗಿದೆ. ಪೊಲೀಸರ ತನಿಖೆಗೆ ಹೈಕೋರ್ಟ್ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಘಟನೆಯಾಗಿ 9 ದಿನ ಆಗಿದೆ. ಅಂದಿನಿಂದಲೂ ಕೂಡ ರಾಜೀವ್ ಗೌಡ ಭೂಗತ ಆಗಿದ್ದಾರೆ. ಈಗ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಟೆನ್ಷನ್. ಪೊಲೀಸರ ತನಿಖೆಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಪುಡಿ ರಾಜಕಾರಣಿ ರಾಜೀವ್ ಗೌಡಗೆ ಹೈಕೋರ್ಟ್ ಕೊಟ್ಟಿರುವಂತಹ ಬಿಗ್ ಶಾಕ್ ಇದು. ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದಂತಹ ರಾಜೀವ್ ಗೌಡ ಎಫ್ಐಆರ್ ರದ್ದಾದ ಬಳಿಕ ನಾಪತ್ತೆಯಾಗಿದ್ದಾರೆ. ಧಮ್ಕಿ ನಾಯಕ ರಾಜೀವ್ ಗೌಡ ಪೌರಾಯುಕ್ತೆಗೆ ನಿಂದಿಸಿದಂತಹ ಪ್ರಕರಣ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೀಗ ಹೈಕೋರ್ಟ್ ಕೂಡ ಈಗ ರಾಜೀವ್ ಗೌಡಗೆ ಬಿಗ್ ಶಾಕ್ ಕೊಟ್ಟಿದೆ. ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದಂತಹ ಅರ್ಜಿ ಈಗ ರದ್ದುಗೊಳಿಸಿರುವಂತದ್ದು. ಅರೆಸ್ಟ್ ಆಗೋದು ಪಕ್ಕಾನ? ಮಧುಕರ್, ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆ ರಾಜೇಂದ್ರ ಅಮೃತ ಗೌಡಗೆ ನಿಂದಿಸಿದ್ದು ಜೊತೆಗೆ MLAಗೂ ಕೂಡ ಅವರು ಕೆಟ್ಟದಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಸಂಬಂಧಪಟ್ಟಂತೆ 2 FIR ಗಳು ದಾಖಲಾಗಿದ್ದು. ಅಂದ್ರೆ ಆ ಆಡಿಯೋ ರಿಲೀಸ್ ಆದ ನಂತರ ಸಾಕಷ್ಟು ಏನು ಈ ರೀತಿಯಾಗಿ ಮಹಿಳಾ ಅಧಿಕಾರಿಗೆ ಒಬ್ಬ ರಾಜಕೀಯ ಪುಡಾರಿ ಮಾತಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂತ ನಿಟ್ಟಿನಲ್ಲಿ ಆರೋಪಗಳು ಕೇಳಿ ಬಂದಿತ್ತು. ಆ ಆಡಿಯೋ ವೈರಲ್ ಆದ ನಂತರ ಆತ ಮಾಧ್ಯಮಗಳ ಮೂಲಕವೂ ಕೂಡ ಕ್ಷಮೆ ಕೋರಿದ. ಆದ್ರೆ ಆತ ಬಳಸಿದಂತಹ ಒಂದಷ್ಟು ಏನು ಪದಗಳಿದ್ವು, ಅದು ಯಾವುದೇ ಮಹಿಳೆಗಾಗ್ಲಿ ಯಾವುದೇ ವ್ಯಕ್ತಿಗೆ ಬಳಸುವಂತ ಪದಗಳಾಗಿರ್ಲಿಲ್ಲ. ದಂಗೆ ಮಾಡಿಬಿಡ್ತೀನಿ, ಬೆಂಕಿ ಇಡ್ಸ್ಬಿಡ್ತೀನಿ, ಈ ರೀತಿಯ ಪದಗಳ ಬಳಕೆಯಿಂದ ಆತನ ವಿರುದ್ಧ ಅಮೃತ ಗೌಡ ಪೌರಾಯುಕ್ತೆ ದೂರನ್ನ ಕೂಡ ಕೊಟ್ಟಿದ್ರು. ಅದಾದ ನಂತರ ಎಲ್ಲೊಂದ್ ಕಡೆ ಯಾವಾಗ ಇದೆಲ್ಲ ಬಹಿರಂಗ ಆಯ್ತು, ಬಹಿರಂಗ ಆದ್ಮೇಲೆ ಕ್ಷಮೆ ಕೋರುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೂ ಕೂಡ ಆತನ ವಿರುದ್ಧ FIR ದಾಖಲು ಮಾಡ್ಕೋಬೇಕು, ಆತನ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡಗಳು ಬಂದ ನಂತರ FIR ನ ದಾಖಲು ಮಾಡ್ಕೊಳ್ಳಾಗುತ್ತೆ. ಅದಾದ ನಂತರ ಆತ ತಲೆಮರೆಸ್ಕೊಂಡಿದ್ದಾನೆ. ಒಂದ್ ಕಡೆ ಶಿಡ್ಲಘಟ್ಟ ಕೋರ್ಟ್ ನಲ್ಲಿ ಆತ ಆಂಟಿಸಿಪೇಟರಿ ಬೇಲ್ ಅರ್ಜಿಯನ್ನು ಹಾಕಿದ್ರೆ, ಮತ್ತೊಂದ್ ಕಡೆ ಹೈಕೋರ್ಟ್ ನಲ್ಲಿ 2 FIR ಗಳಿಂದ ದಾಖಲಾಗಿದ್ದು. 2 FIR ನ ರದ್ದು ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಈ ರೀತಿ ಪದಗಳನ್ನ ಬಳಸಲಿಕ್ಕೆ ಸಾಧ್ಯನಾ? ಯಾರು ಈ ಸರಿ ಒಂದು ಸಾರಿ ಮಾತನಾಡಿದ ಮೇಲೆ ಮುಗೀತು, ಅದನ್ನ ವಾಪಸ್ ತೆಗೆದುಕೊಂಡ್ರು ಅಥವಾ ಕ್ಷಮೆ ಕೋರಿದ್ರು ಕೂಡ ಆ ಮರ್ಯಾದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ವ್ಯಕ್ತಿಗಳ ವಿರುದ್ಧ ಯಾಕೆ ಕ್ರಮ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಕಾಯ್ದಿರಿಸಿದಂತ ಹೈಕೋರ್ಟ್ ಏಕಸದಸ್ಯ ಪೀಠ ಇವತ್ತು ಆದೇಶವನ್ನ ಮಾಡಿರುವಂತದ್ದು. ರಾಜೀವ್ ಗೌಡ ಸಲ್ಲಿಸಿದಂತ ಅರ್ಜಿಯನ್ನ ವಜಾ ಮಾಡಿ ಆದೇಶವನ್ನ ಮಾಡಿದ್ರೆ, ಜೊತೆಗೆ ಪೊಲೀಸರ ತನಿಖೆಗೆ ಗ್ರೀನ್ ಸಿಗ್ನಲ್ ನೀಡಿರುವಂತದ್ದು. ಸೊ ಇದನ್ನ ನೋಡ್ತಾ ಹೋದ್ರೆ ಎಲ್ಲೊಂದ್ ಕಡೆ ರಾಜಕೀಯ ಪುಡಾರಿ, ರಾಜಕೀಯವಾಗಿ ಶಕ್ತಿ ಇದೆ ಅನ್ನೋ ಕಾರಣಕ್ಕೆ ಯಾವುದೇ ವ್ಯಕ್ತಿ ಮೇಲೆ, ಅಧಿಕಾರಿಗಳ ಮೇಲೆ ದರ್ಪವನ್ನು ತೋರದಂತವರಿಗೆ ತಕ್ಕ ಶಾಸ್ತಿ ಆಗ್ಬೇಕು ಮತ್ತು ಆತ ತನಿಖೆಗೆ ಒಳಪಡಬೇಕು ಅನ್ನುವಂಥದ್ದು. ಇಡೀ ರಾಜ್ಯ ಒಕ್ಕೊರಲಿನಿಂದ ಆತನ ಒತ್ತಡ ಆಗ್ತಿರುವಂತದ್ದು. ಅಂದ್ರೆ ಇಂತಹ ರಾಜೀವ್ ಗೌಡನ ಬಂಧಿಸಬೇಕು. ಯಾಕೆ ಬಂಧಿಸ್ತಾ ಇಲ್ಲ? ಯಾಕೆಂದ್ರೆ FIR ದಾಖಲಾದ ನಂತರ ಆತ ತಲೆಮರೆಸ್ಕೊಳ್ತಾರೆ. ತಲೆಮರೆಸ್ಕೊಂಡು ಎಲ್ಲೋ ಹೋಗಿ ಇರುವಂತದ್ದು ಈ ಕ್ಷಣಕ್ಕೂ ಕೂಡ ಆತ ಎಲ್ಲಿದ್ದಾನೆ ಅನ್ನುವಂಥದ್ದು ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ಆದ್ರೂ ಕೂಡ ಎಲ್ಲೊಂದ್ ಕಡೆ ಪೊಲೀಸರಾಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ ಒಂದ್ ಕಡೆ ನಾವು ಅದನ್ನ ಬಂಧಿಸ್ತೀವಿ, ಅದನ್ನ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳೋರು ಕೂಡ ಇಲ್ಲಿಯವರೆಗೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ಒಂದಿಷ್ಟು ಪ್ರಶ್ನೆಗಳಿರೋದು. ಆದ್ರೆ ನ್ಯಾಯಾಲಯದಲ್ಲಿ, ಹೈಕೋರ್ಟ್ ಅಲ್ಲಿ ಈಗ ಆತ ಒಂದು ಲೀಗಲ್ ಪ್ರೊಟೆಕ್ಷನ್ ಅನ್ನ ಪಡ್ಕೊಳ್ಬೇಕು, ಅದು ಬಂಧನದಿಂದ ಒಂದು ರಕ್ಷಣೆಯನ್ನು ಪಡ್ಕೊಳ್ಬೇಕು, ಅಥವಾ FIR ನ ರದ್ದು ಮಾಡಬೇಕು ಅಂತ ಹೇಳಿ ಹೋದಂತ ಅರ್ಜಿ ಸಂಬಂಧಪಟ್ಟಂತೆ ಈಗ ಅರ್ಜಿ ವಜಾ ಆಗಿರೋದ್ರಿಂದ ಆತನ ವಿರುದ್ಧ ತನಿಖೆ ಆಗ್ಬೇಕು. ಪೊಲೀಸರು ಅನಿವಾರ್ಯವಾಗಿ ಆತನನ್ನ ಬಂಧಿಸಲೇಬೇಕು ಅಥವಾ ಆತನ ವಿರುದ್ಧ ತನಿಖೆಯನ್ನು ಮಾಡಲೇಬೇಕಾದಂತ ಅನಿವಾರ್ಯತೆ ಈಗ ಎದುರಾಗಿದೆ. ಮಧುಕರ್, ರಮೇಶ್, ಇದೀಗ 9 ದಿನ ಆಗಿದೆ ರಾಜೀವ್ ಗೌಡ ನಾಪತ್ತೆಯಾಗಿ. ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಪ್ರಯತ್ನನೇ ಪಟ್ಟಿಲ್ವ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು. ಈಗ ಹೈಕೋರ್ಟ್ ಕೊಟ್ಟಿರುವಂತಹ ಈ ಆದೇಶ ಸೊ ಪೊಲೀಸರ ಮೇಲೂ ಕೂಡ ಈಗ ಆತನನ್ನು ಅರೆಸ್ಟ್ ಮಾಡುವಂತಹ ಅನಿವಾರ್ಯತೆಯನ್ನು ಕೂಡ ಸೃಷ್ಟಿಸಿದೆ. ಖಂಡಿತ ಮಧುಕರ್, ಅಂದ್ರೆ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡ್ತೇವೆ, ಅದರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಹೇಳ್ತಾ ಇದ್ರೆ, ರಾಜ್ಯ ಸರ್ಕಾರ ಕೂಡ ಅದರಲ್ಲಿ CM ಸೇರಿದಂತೆ ಎಲ್ಲರೂ ಕೂಡ ಆತನ ವಿರುದ್ಧ ಕ್ರಮ ಆಗೇ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ
ಎಂತೆಂಥ ಒಂದು ಕಠಿಣವಾದಂತ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲೋ ಅಂದ್ರೆ ರಾಜ್ಯವನ್ನ ಬಿಟ್ಟು ದೇಶವನ್ನ ಬಿಟ್ಟು ಪರಾರಿಯಾದವ್ರನ್ನ ಒಂದೆರಡು ದಿನಗಳಲ್ಲಿ ಅರೆಸ್ಟ್ ಮಾಡ್ತಾರೆ. ಆದ್ರೆ ಈತನ ನಮ್ಮ ರಾಜಕೀಯ ಶಕ್ತಿ ಇದೆ ಅನ್ನುವಂತ ಕಾರಣಕ್ಕೆ ಈತನ ಅರೆಸ್ಟ್ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಅನುಮಾನಗಳು ವ್ಯಕ್ತ ಆಗ್ತಿರುವಂತದ್ದು. ಆದ್ರೆ ಮೇಲ್ನೋಟಕ್ಕೆ ಮಾಧ್ಯಮಗಳ ಮುಂದೆ, ಕ್ಯಾಮೆರಾಗಳ ಮುಂದೆ ಎಲ್ಲರೂ ಹೇಳುವಂತದ್ದು, ಪೊಲೀಸರು ಹೇಳುವಂತದ್ದು ನಾವು ಹುಡುಕ್ತಾ ಇದೀವಿ ಅನ್ನುವಂಥದ್ದು. ಇನ್ನು 9-10 ದಿನಗಳಾದ್ರೂ ಕೂಡ ಇನ್ನೂ ಹುಡುಕ್ತಾನೆ ಇದೀವಿ ಅನ್ನುವಂಥದ್ದು. ಆದ್ರೆ ಇಲ್ಲೊಂದ್ ಕಡೆ ಹೈಕೋರ್ಟ್ ನಲ್ಲಿ ಆತನಿಗೆ ಏನಾದ್ರು ಒಂದು ರಿಲೀಫ್ ಸಿಗ್ಬೋದಾ, ಆಂಟಿಸಿಪೇಟರಿ ಬೇಲ್ ಸಿಗ್ಬೋದಾ, ಆಂಟಿಸಿಪೇಟರಿ ಬೇಲ್ ಸಿಕ್ಕ ನಂತರ ಅದನ್ನ ಕರ್ಕೊಂಡ್ ಬರೋಣ ಅಂದ್ರೆ ಎಲ್ಲೊಂದ್ ಕಡೆ ಅಲ್ಲಿ ಕೆಲಸ ಮಾಡ್ತಿರೋ ಪೊಲೀಸರು ಕೂಡ ಒಂದು ಒತ್ತಡಕ್ಕೆ ಒಳಗಾಗಿದಾರ ಅನ್ನುವಂತ ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಆತನ ವಿರುದ್ಧ ಈ ಆಡಿಯೋ ಬಯಲಾದ ತಕ್ಷಣಕ್ಕೆ ಆತನ ವಿರುದ್ಧ ಕ್ರಮ ಆಗಬೇಕಾಗಿತ್ತು, ಸುಮೋಟೋ ದಾಖಲು ಮಾಡ್ಕೊಳ್ಬಹುದಾಗಿತ್ತು, ಮತ್ತೆ ತಕ್ಷಣಕ್ಕೆ ಆತನನ್ನ ಅರೆಸ್ಟ್ ಮಾಡಬಹುದಾಗಿತ್ತು. ಆದರೆ ಎಲ್ಲ ಒಂದ್ ಕಡೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯಾಗಿ ಅಮೃತಾ ಗೌಡ ಅವರಿಗೆ ದೂರನ್ನ ಕೊಡುವ ತನಕ ಮತ್ತೆ FIR ನ ದಾಖಲು ಮಾಡಿಕೊಳ್ಳುವ ತನಕ ಆತನ ವಿರುದ್ಧ ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಳದೆ ಇರುವಂತದ್ದನ್ನು ನೋಡ್ತಾ ಹೋದ್ರೆ ಪೊಲೀಸರು ಆಳುವ ಸರ್ಕಾರದ, ಆಳುವ ಪಕ್ಷದ ಏನೋ ಎಲ್ಲ ಒಂದ್ ಕಡೆ ಕೆಲವರ ಮರ್ಜಿಗೆ ಒಳಗಾಗಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಇಲ್ಲಿಯವರೆಗೂ ಕೂಡ ರಾಜೇಗೌಡ ಯಾಕೆ ಅರೆಸ್ಟ್ ಆಗಿಲ್ಲ ಅನ್ನುವಂಥ ಪ್ರಶ್ನೆಗಳಿರುವಂಥದ್ದು. ಹಾಗಾಗಿ ಹೈಕೋರ್ಟ್ ಅಲ್ಲಿ ಒಂದ್ ಕಡೆ ಒಂದು ರಿಲೀಫ್ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ರಾಜೇಗೌಡಗೆ ಒಂದು ಬಿಗ್ ಶಾಕ್ ನೀಡಿರುವಂತಹದ್ದು. ಅದರ ಜೊತೆಗೆ ಇನ್ನು ಹೈಕೋರ್ಟ್ ಕೂಡ ಈಗ ಇನ್ವೆಸ್ಟಿಗೇಷನ್ಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಅಂದ್ರೆ ಈ ಒಂದು ಪ್ರಕರಣದ ಈ ಒಂದು ಅರ್ಜಿಯ ಒಂದು ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಕೂಡ ರಾಜೇಗೌಡನ ಪದ ಬಳಕೆಗೆ ಸಂಬಂಧಪಟ್ಟಂತೆ ಕೆಂಡಾಮಂಡಲಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು, ಒಬ್ಬ ವ್ಯಕ್ತಿ ಇನ್ನೊಬ್ಬರು ಯಾರೇ ಅಧಿಕಾರಿ ವಿರುದ್ಧ, ಮಹಿಳೆಯರ ವಿರುದ್ಧ ಈ ರೀತಿಯಾದಂತಹ ಪದ ಬಳಕೆಯನ್ನು ಮಾಡ್ತಾರೆ ಅನ್ನೋದಾದ್ರೆ ಎಷ್ಟರ ಮಟ್ಟಿಗೆ ಸರಿ, ಈತನ ವಿರುದ್ಧ ಕ್ರಮ ಯಾಕಾಗಿಲ್ಲ, ಅದರಲ್ಲೂ ಕೂಡ BNS ಸೆಕ್ಷನ್ 74, 79 ಅನ್ನ ಯಾಕೆ ಹಾಕಿಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡಿತ್ತು. ಒಬ್ಬ ಮಹಿಳೆಯ ಒಂದು ಘನತೆಗೆ ಧಕ್ಕೆ ತರುವಂತ ರೀತಿಯೇ ಮಾತನಾಡಿರುವಂತದ್ದು. ಆ ಒಂದು ಸೆಕ್ಷನ್ಗಳನ್ನ ಯಾಕೆ ಹಾಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗ ರಾಜೇಗೌಡ ಯಾವುದೇ ಲೀಗಲ್ ಪ್ರೊಟೆಕ್ಷನ್, ಯಾಕೆಂದ್ರೆ ಹೈಕೋರ್ಟ್ ತನಕ ಬಂದು ಹೈಕೋರ್ಟ್ ಅಲ್ಲೇ ಅದು ಅರ್ಜಿ ವಜಾ ಆಗಿರೋದ್ರಿಂದ ಅಥವಾ ಆತನಿಗೆ ಯಾವುದೇ ರಿಲೀಫ್ ಸಿಗದೆ ಇರೋದ್ರಿಂದ ಆತನಿಗೆ ಇರುವಂತಹದ್ದು ಒಂದು ಸುಪ್ರೀಂ ಕೋರ್ಟ್ ಹೋದ್ರೂ ಕೂಡ ಈ ರೀತಿಯಾದಂತಹ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ತಕ್ಷಣಕ್ಕೆ ಯಾವುದೇ ರೀತಿಯಾದ ರಿಲೀಫ್ಗಳು ಸಿಗುವಂತ ಸಾಧ್ಯತೆಗಳು ಕಡಿಮೆ. ಆದ್ರೆ ಹಾಗಾಗಿ ರಾಜೇಗೌಡ ತಕ್ಷಣಕ್ಕೆ ಈಗ ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಕಂಡುಹಿಡಲೇಬೇಕಾದಂತ ಅನಿವಾರ್ಯತೆ ಪೊಲೀಸರಿಗಿದೆ. ಪೊಲೀಸರು ಒಂದು ವೇಳೆ ಏನಾದರೂ ಈತನನ್ನು ಇನ್ನೂ ಹುಡುಕುವಂತದ್ದಾಗ್ಲಿ, ಆತನ ಬಂಧಿಸುವಂತದ್ದನ್ನು ಮಾಡದೇ ಇದ್ರೆ ಎಲ್ಲ ಒಂದ್ ಕಡೆ ಇಲಾಖೆಯ ಮೇಲೆ ಒಂದಿಷ್ಟು ಅನುಮಾನಗಳು ವ್ಯಕ್ತ ಆಗುತ್ತೆ. ಎಲ್ಲ ಒಂದ್ ಕಡೆ ಆಳುವ ಸರ್ಕಾರದ ಪಕ್ಷಕ್ಕೆ ಸೇರಿ ಸಂಬಂಧಪಟ್ಟಂತೆ ಈ ಮೃದು ಧೋರಣೆಗಳು ಅಥವಾ ಆತನ ಹುಡುಕದೇ ಇರುವಂತಹದ್ದು ಕೂಡ ಎಲ್ಲ ಒಂದ್ ಕಡೆ ಜನರ ಮೇಲಿನ ನಂಬಿಕೆಯನ್ನ ಇಲಾಖೆ ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಈಗ ರಾಜೇಗೌಡ ತಾನು ಕಂಬಿ ಹಿಂದೆ ಹೋಗೋದನ್ನ ತಪ್ಪಿಸ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಆ ಎಲ್ಲ ಪ್ರಯತ್ನಗಳು ಕೂಡ ಈಗ ವಿಫಲ ಆಗಿರುವಂತಹದ್ದು. ಮತ್ತೆ ಈಗ ಕೆಲವೇ ಕ್ಷಣಗಳಲ್ಲಿ ಶಿಡ್ಲಘಟ್ಟದಲ್ಲಿ ಕೂಡ ಅವರ ಆಂಟಿಸಿಪೇಟರಿ ಬೇಲ್ ಅರ್ಜಿ ಕೂಡ ಆದೇಶ ಇದೆ ಅನ್ನುವಂಥ ಮಾಹಿತಿಗಳಿರುವಂತದ್ದು. ಈಗ ಹೈಕೋರ್ಟೇ ವಜಾ ಆಗಿರೋದ್ರಿಂದ ಕೆಳ ಹಂತದ ನ್ಯಾಯಾಲಯ ಏನು ಆದೇಶ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.